9ನೇ ದಿನಕ್ಕೆ ಕಾಲಿಟ್ಟಿದೆ ಇಸ್ರೇಲ್ ಇರಾನ್ ಯುದ್ಧ. ಇಸ್ರೇಲ್ ಮೇಲೆ ಇರಾನ್ನಿಂದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ದಾಳಿ ನಡೆದಿದೆ. ಇಸ್ರೇಲ್ನ ಟಾರ್ಗೆಟ್ ಮಾಡ್ಕೊಂಡು ಇರಾನ್ ಇದೀಗ ಬ್ಯಾಲಿಸ್ಟಿಕ್ ಖಂಡಾಂತರ ಕ್ಷಿಪಣಿಗಳನ್ನು ಬಳಸಿಕೊಂಡು ದಾಳಿ ಮಾಡ್ತಾ ಇದೆ. ಇಸ್ರೇಲ್ ಹಲವು ನಗರಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ಇಂಥ ವಿಚಾರದಲ್ಲಿ ಇರಾನ್ ಪ್ರಿಸಿಷನ್ ಅಟ್ಯಾಕನ್ನು ಜಾಸ್ತಿ ಮಾಡ್ತಾ ಇದೆ. ಷೇರು ಮಾರುಕಟ್ಟೆ ಹೊಡೆದಾಕ್ಬೇಕಾ, ಅದರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವರು ಆಸ್ಪತ್ರೆನ ಧ್ವಂಸ ಮಾಡಬೇಕಾ, ಆಸ್ಪತ್ರೆ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ. ಇನ್ಯಾವುದೋ ಇಂಪಾರ್ಟೆಂಟ್ ಕಟ್ಟಡ ಇದೆಯಾ, ಸಾಫ್ಟ್ವೇರ್ ಕಂಪ್ನಿ ಇದೆಯಾ, ಮೈಕ್ರೋಸಾಫ್ಟ್ ಆಫೀಸ್ ಇದೆಯಾ ಇಲ್ಲಿ, ಅದನ್ನು ದಾಳಿ ಮಾಡಬೇಕು. ಅಂದರೆ ಒಂದು ಸಾಫ್ಟ್ವೇರ್ ವಲಯ, ಒಂದು ಕಡೆ ಹೆಲ್ತು, ಇನ್ನೊಂದು ಕಡೆಯಲ್ಲಿ ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕಟ್ಟಡಗಳು. ಇದು ಷೇರು ಮಾರುಕಟ್ಟೆ, ಇದು ಇಂಪಾರ್ಟೆಂಟ್ ಆಗಿದೆ. ಆರ್ಥಿಕವಾಗಿಯೂ ಹೊಡೆದು ಹಾಕಬೇಕು. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಯಾರಾದರೂ ಅಡ್ಮಿಟ್ ಆಗಿದ್ದರೂ ಅವ್ರನ್ನ ಬಿಡಬಾರ್ದು, ನಾವು ಒಂದು ಭಯ ಹುಟ್ಟಿಸ್ಬೇಕು ಅಂಥೇಳಿ ಇದೀಗ ಇಸ್ರೇಲ್ನ ಹಲವು ನಗರಗಳ ಮೇಲೆ ಇರಾನ್ ದಾಳಿ ಮಾಡಿತ್ತು. ನಿಮಗೆ ನೆನಪಿರಲಿ, ಇಸ್ರೇಲ್ ಈ ರೀತಿ ದಾಳಿಗೆ ಒಳಗಾಗಿದ್ದು ಇತಿಹಾಸವೇ ಇಲ್ಲ ಈ 30-40 ವರ್ಷಗಳಲ್ಲಿ. ಒಂದು ಭೀಕರತೆ ಇದು. ಕಾರಣ ಬಿಡಿ, ಮೊನ್ನೆ ಗಾಜಾ ಪಟ್ಟಿದ್ದು, ಪ್ಯಾಲೆಸ್ತೀನ್ದು ಅದು ಆಗಿತ್ತು. ಒಂದು ಕಡೆ ನೋವಾ ಅನ್ನೋ ಒಂದು ಫೆಸ್ಟಿವಲ್ ಆಗುವಂಥ ಒಂದು ಸಂದರ್ಭದಲ್ಲಿ ಉಗ್ರಗಾಮಿಗಳು ದಾಳಿ ಮಾಡಿದರು. ನಿರಂತರ ಗಲಾಟೆಗಳಾಗ್ತಾನೇ ಇದೆ. ಆದರೆ ಈ ಪರಿಯಲ್ಲಿ ನನಗೆ ಯಾರೋ ಈ ಮಟ್ಟಕ್ಕೂ ಹೊಡೆಯಬಹುದು, ನನ್ನ ಕಟ್ಟಡಗಳನ್ನು ಈ ಥರ ಧರಾಶಾಹಿ ಮಾಡಬಹುದು ಅಂಥೇಳಿ ಇಸ್ರೇಲ್ಗೆ ಕನಸು ಮನಸ್ಸಲ್ಲೂ ಗೊತ್ತಿರಲಿಲ್ಲ. ಯಾಕಂದರೆ ತನ್ನ ಐರನ್ ಡೋಮ್ ಮೇಲೆ, ಐರನ್ ಬೀಮ್ ಮೇಲೆ, ತನ್ನ ಟೆಕ್ನಾಲಜಿಯ ಮೇಲೆ, ತನ್ನ ಬಳಿ ಇರತಕ್ಕಂಥ ಶಸ್ತ್ರಾಸ್ತ್ರಗಳ ಮೇಲೆ ಅಪಾರ ನಂಬಿಕೆ, ಆತ್ಮವಿಶ್ವಾಸ ಇಸ್ರೇಲ್ಗೆ ಇತ್ತು. ಆದರೆ ಇಸ್ರೇಲ್ 100 ಕ್ಷಿಪಣಿಯನ್ನು ಇರಾನ್ ಮೇಲೆ ಹಾರಿಸೋದು ಬೇರೆ. ಇರಾನ್ನಲ್ಲಿ ಧ್ವಂಸ ಆಗಿಲ್ವಾ? ಅಲ್ಲೂ ಆಗಿದೆ. ವಿಶೇಷವಾಗಿ ಅಣುಸ್ಥಾವರಗಳು, ವಾಯುನೆಲೆಗಳು, ವಾಯು ಪ್ರದೇಶ ಕಂಟ್ರೋಲ್ ತಗೊಳ್ತಾ ಇದೆ ಇಸ್ರೇಲ್. ಆದರೆ ಇರಾನ್ ಏನು ಮಾಡ್ತಾ ಇದೆ, ಕೆಲವು ಇಂಪಾರ್ಟೆಂಟ್ ಕಟ್ಟಡಗಳನ್ನು ಗುರಿ ಮಾಡಿ ಟಾರ್ಗೆಟ್ ಮಾಡಿ ಹೊಡೆದು ಹಾಕ್ತಾ ಇದೆ. ಇಸ್ರೇಲ್ ದೊಡ್ಡ ನಗರ ಟೆಲ್ ಅವೀವ್, ಇದರ ಮೇಲೆ ದಾಳಿಯಾಗಿದೆ. ಕ್ಷಿಪಣಿ ದಾಳಿಗೆ ಬೆದರಿ ಬಂಕರಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ ಜನ. ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ಹೊತ್ತಿ ಉರಿದಿದೆ ಕಟ್ಟಡಗಳೆಲ್ಲವೂ ಕೂಡ. ಅನೇಕ ಕಟ್ಟಡಗಳು ಏನೇನೂ ಇಲ್ಲ ಅಲ್ಲಿ, ಏನು ನೋಡ್ಕೊಳ್ಳೋದೇ ಬೇಕಾಗಿಲ್ಲ ಅಲ್ಲಿ. ಆ ಮಟ್ಟಕ್ಕೆ ಅವೆಲ್ಲವೂ ಕೂಡ ಬಿದ್ದು ಹೋಗಿದೆ. ಅಂದರೆ ಏನಾಗುತ್ತೆ ನಿಮಗೆ, ಒಂದು ಇಸ್ರೇಲಿಂದ ನಮಗೆ ಸಾವು ನೋವಿನ ರಿಪೋರ್ಟ್ ಯಾಕೆ ಜಾಸ್ತಿ ಬರ್ತಿಲ್ಲ ಅಂತ ಹೇಳಿದ್ರೆ ವಿಷಯ ಇಷ್ಟೇ ಅಲ್ಲಿರೋದು. ಇಸ್ರೇಲಲ್ಲಿ ಅಲ್ಲಿ ಒಂದಷ್ಟು ಮೊಬೈಲ್ಗಳಲ್ಲಿ ಆ್ಯಪನ್ನು ಅವರು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತಾರೆ. ಆ ಜನ ಎಲ್ಲರ ಬಳಿ ಇರುತ್ತೆ ಹೆಚ್ಚು ಕಡಿಮೆ ಅದು. ಈ ಆ್ಯಪಲ್ಲಿ ಏನಾಗುತ್ತೆ, 2 ಥರ ಸೈರನ್ ವ್ಯವಸ್ಥೆ ಇದೆ ಅಲ್ಲಿ. ಹೊರಗಡೆ ಈ ಥರದೊಂದು ಕ್ಷಿಪಣಿ, ಇರಾನ್ನಿಂದ ಒಂದು ಕ್ಷಿಪಣಿ ಹೊರಟಿದೆ ಅಂತ ಅಂದ್ಕೊಳ್ಳಿ. ಉದಾಹರಣೆಗೆ ಆ ಕ್ಷಿಪಣಿ ಹೊರಟಾಗ ಇಂಥ ಟೈಮಲ್ಲಿ ಅದು ಬೀಳಬಹುದು ಅಂತ ಬಂದಾಗ ಅಲರ್ಟ್ ಅನ್ನೋ ರೀತಿಯಲ್ಲಿ ಬಂದಾಗ ಮೊದಲು ಜನ ಎಲ್ಲ ಹೋಗಿ ಏನು ಮಾಡ್ತಾರೆ, ಬಂಕರ್ ಸೇರ್ಕೊಂಡ್ಬಿಡ್ತಾರೆ. ಒಂದು ಹೊರಗಡೆಯ ಸೈರನ್ ಬರೋದು. ಇನ್ನೊಂದೇನು ಮಾಡ್ತಾರೆ, ಮೊಬೈಲ್ ಆ್ಯಪ್ಗಳಿದೆಯಲ್ಲ, ಈ ಆ್ಯಪಿಂದನೇ ಅದು ಕೂಡ ಸೈರನ್ ಕೊಡುತ್ತೆ, ಅಲಾರ್ಮ್ ಥರ ಮಾಡುತ್ತದು. ಜೋರಾಗಿ ಅದಕ್ಕೂ ಕೂಡ ಕೂಗೋಕ್ಕೆ ಶುರುವಾಗುತ್ತಲ್ಲ, ಅದು ಕೂಗಿಕೊಂಡಾಗ ಏನಾಗುತ್ತೆ, ಜನ ಬಂಕರ್ಗೆ ಹೋಗಿ ಸೇರಿಕೊಳ್ತಾರೆ. ಹಾಗಾಗಿ ಕಟ್ಟಡ ಧ್ವಂಸ ಆಗ್ತಿರಬಹುದು, ಇಸ್ರೇಲಿಂದ ಸಾವು ನೋವಿನ ಸಂಖ್ಯೆ ಹೆಚ್ಚಿನ ಮಟ್ಟದಲ್ಲಿ ಆಗ್ತಾ ಇಲ್ಲ. ಆದರೆ ನನಗೆ ಇರಾನ್ನಲ್ಲಿ ಇದೇ ರೀತಿ ವ್ಯವಸ್ಥೆ ಇದೆಯಾ, ಸಿಸ್ಟಮ್ಯಾಟಿಕ್ಕಾಗಿ ಇಷ್ಟಿದೆಯಾ ಇರಾನ್ ಅಂತ ಬಂದಾಗ ಅದರ ಬಗ್ಗೆ ಅನುಮಾನ ಇದೆ. ಸುಮಾರು 100 ಜನ ಆಲ್ರೆಡಿ ಇರಾನಲ್ಲಿ ಸತ್ತು ಹೋಗಿದ್ದಾರೆ. ಜನಗಳ ಸಾವಿನ ಪ್ರಮಾಣ ಅಂತ ಬಂದಾಗ ಇರಾನಲ್ಲಾಗಿರ್ತಕ್ಕಂಥ ಸಾವಿನ ಸಂಖ್ಯೆ ಜಾಸ್ತಿ, ಇಸ್ರೇಲಲ್ಲಿ ಸಾವಿನ ಸಂಖ್ಯೆ ಕಡಿಮೆ. ಹಾನಿ ಅಂತ ಬಂದಾಗ ಪರಮಾಣು ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಒಂದು ಕಡೆ ಇಲ್ಲಿ ಇಸ್ರೇಲ್ ದಾಳಿ ಮಾಡ್ತಾ ಇದೆ, ಟೆಹರಾನ್ ಮೇಲೆ ದಾಳಿ ಮಾಡ್ತಾ ಇದೆ ಅದು. ಸೊ ಹಾಗಾಗಿ ಇಲ್ಲಿ ಓವರಾಲ್ ಚೆಕ್ ಮಾಡಿಕೊಂಡಾಗ ಇರಾನ್ ಪ್ರಿಸೈಸ್ ಅಟ್ಯಾಕ್ಗಳನ್ನು ಜಾಸ್ತಿ ಮಾಡ್ತಾ ಇದೆ ಇಸ್ರೇಲ್ನ ಮೇಲೆ. לשמור על תפילתנו, זה חשוב.